ಚಿಕ್ಕನಾಯಕನಹಳ್ಳಿ ಫೆಬ್ರವರಿ 16ರಿಂದ ತಾತಾತಯ್ಯನವರ ಉರೂಸ್ ಸಂಭ್ರಮ, ಕವ್ವಾಲಿ ಹಾಗೂ ಆರ್ಕೆಸ್ಟ್ರಾ ವಿಶೇಷ ಆಕರ್ಷಣೆ. ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಹಾಗೂ ಭಾವೈಕ್ಯತೆಯ ಸಂಕೇತವಾಗಿರುವ ಹಜ್ರತ್ ಸೈಯದ್ ಶಾ ಮುಹಿಯುದ್ದೀನ್ ಖಾದರಿ ತಾತಯ್ಯ ಅವರ ವಾರ್ಷಿಕ ಉರೂಸ್ ಹಾಗೂ ಗೋರಿ ಜಾತ್ರಾ ಮಹೋತ್ಸವವು ಇದೇ ಫೆಬ್ರವರಿ 14, 17 ಮತ್ತು 18ರಂದು ಅತ್ಯಂತ ಸಡಗರದಿಂದ ಜರುಗಲಿದೆ. 3 ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 3 ದಿನಗಳ ಕಾರ್ಯಕ್ರಮಗಳ ವಿವರ. ಫೆಬ್ರವರಿ 16 ಮೊದಲ ದಿನ. ಪವಿತ್ರ ಗಂಧೋತ್ಸವ ಜಾತ್ರೆಯ ಮೊದಲ ದಿನದಂದು ತಾತಯ್ಯನವರ ಪವಿತ್ರ ಗಂಧದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾಗಿ ಸಾಗಲಿದೆ. ಭಕ್ತಾದಿಗಳು ಸಾಂಪ್ರದಾಯಿಕ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಲಿದ್ದಾರೆ. ಫೆಬ್ರವರಿ 17 ಎರಡನೇ ದಿನ. ಕವ್ವಾಲಿ ಗಾಯನ ಉರೂಸ್ನ 2ನೇ ದಿನದಂದು ವಿಶೇಷ ಆಕರ್ಷಣೆಯಾಗಿ ಸುಪ್ರಸಿದ್ಧ ಕಲಾವಿದರಿಂದ ಭರ್ಜರಿ ಕವ್ವಾಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರಾತ್ರಿ ಇಡೀ ನಡೆಯುವ ಈ ಸೂಫಿ ಸಂಗೀತ ಗಾಯನವು ಭಕ್ತರ ಮನಸೂರೆಗೊಳ್ಳಲಿದೆ. ಫೆಬ್ರವರಿ 18 ಮೂರನೇ ದಿನ. ಸಂಗೀತ ರಸಮಂಜರಿ ಆರ್ಕೆಸ್ಟ್ರಾ ಜಾತ್ರೆಯ ಸಮಾರೋಪದ ದಿನದಂದು ಅದ್ಧೂರಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಲಿದೆ. ಹೆಸರಾಂತ ಗಾಯಕರು ಮತ್ತು ನೃತ್ಯಪಟುಗಳು ವಿವಿಧ ಚಲನಚಿತ್ರ ಗೀತೆಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸಲಿದ್ದಾರೆ. ಸರ್ವಧರ್ಮ ಸಮನ್ವಯದ ಹಬ್ಬ ಚಿಕ್ಕನಾಯಕನಹಳ್ಳಿಯ ಈ ದರ್ಗಾ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಸಂಕೇತವಾಗಿರತಕ್ಕಂತಹ ಶ್ರೀ ತಾತಯ್ಯನವರು ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಮೂಲತಃ ಆಗಲವಾಡಿಯವರು ಇವರು. ಆಗಲವಾಡಿಯಿಂದ ಇಲ್ಲಿ ಚೆನ್ನೇನಹಳ್ಳಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಬಂದು ನೆಲೆಸಿರ್ತಾರೆ. ಅಲ್ಲಿಂದ ಪ್ರತಿ ದಿವಸ ಚಿಕ್ಕನಾಯಕನಹಳ್ಳಿಗೆ ಸೌದೆ ಮತ್ತು ಕೆಮ್ಮಣ್ಣನ್ನು ತಂದು ಮಾಡ್ತಾ ಇರ್ತಾರೆ. ಅಷ್ಟೊಂದು ಕೊಡು ಬಡತನದಲ್ಲಿ ಬೆಳೆದಂಥವರು. ನಿಜಕ್ಕೂ ಸಹಿತ ಇವರು ಪವಾಡ ಪುರುಷರು. ಇವರು ತಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪವಾಡಗಳನ್ನು ನಡೆಸಿದ್ದಾರೆ. ಜೊತೆಗೆ ಅವರು ಹುಟ್ಟಿನಿಂದ ಮುಸ್ಲಿಮರಾಗಿದ್ದರೂ ಸಹಿತ ಹೆಚ್ಚಿನ ಅವರ ಒಡನಾಟ ಬಿದ್ದಿದ್ದೆಲ್ಲವೂ ಸಹಿತ ಹಿಂದೂಗಳ ಮಲೆ. ಅವರು ಆಡಿದಂತಹ ಮಾತು ನಿಜವಾಗ್ತಾ ಇತ್ತಂತೆ. ನಿಜಕ್ಕೂ ಸಹಿತ ಅವರು ಏನು ತಿಂತಾ ಇದ್ರು, ಏನು ಊಟ ಮಾಡ್ತಾ ಇದ್ರು, ಏನು ಬಟ್ಟೆ ತೊಡ್ತಾ ಇರತಕ್ಕಂಥದ್ದು ಲೆಕ್ಕಕ್ಕೆ ಇರಲಿಲ್ಲ. ಅವರು ಗಲೀಜಾಗಿರ್ತಕ್ಕಂತಹ ಬಟ್ಟೆಗಳನ್ನೇ ತೊಡ್ತಾ ಇರತಕ್ಕಂಥದ್ದು. ಅವರು ಎದುರಿಗೆ ಇವರು ಬಂದಂತಹ ಸಂದರ್ಭದಲ್ಲಿ ಜನರಿಗೆ ಸಂತೋಷ ಆಗ್ತಾ ಇತ್ತು. ಯಾಕೆಂತಂದರೆ ಅವರು ಹೊಂದಿಕೊಂಡಂತಹ ಕೆಲಸಗಳು ಆಗ್ತಾ ಇದ್ವು ಅಂತ. ಅವತ್ತು ತಾತಯ್ಯನವರು ನಮಗೆ ಎದುರಿಗೆ ಸಿಕ್ಕಿದ್ರು, ಎದುರಿಗೆ ಬಂದು ಅವ್ರ ದರ್ಶನ ಆಯಿತು, ನಮ್ಮ ಕೆಲಸ ಇವತ್ತಿನ ದಿವಸ ಯಶಸ್ವಿ ಆಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಆ ಒಂದು ಜನಗಳಲ್ಲಿ ಇತ್ತು. ಅಂತಹ ಒಂದು ಪವಾಡ ಪುರುಷರು ತಮ್ಮ ಜೀವಮಾನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಪವಾಡಗಳನ್ನು ಅವರು ನಡೆಸಿದ್ದಾರೆ. ಜೀವಿತಾವಧಿಯಲ್ಲಿಯೇ ಹಲವಾರು ಭಕ್ತರಿಗೆ, ಅವರನ್ನು ಬೇಡಿ ಬಂದಂತಹ ಭಕ್ತರಿಗೆ ಅವರಿಗೆ ಆಶೀರ್ವಾದವನ್ನು ಮಾಡೋದರ ಮುಖಾಂತರವಾಗಿ ಅವರ ಕಷ್ಟಗಳನ್ನು, ಆರೋಗ್ಯದ ಸಮಸ್ಯೆಗಳನ್ನು ಪರಿಹರಿಸಿರ್ತಕ್ಕಂತಹ ಮಹಾನ್ ಪುಣ್ಯಾತ್ಮ ಶ್ರೀ ತಾತಯ್ಯನವರು. ಏನವರು ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಏನು ಲಕ್ಷಾಂತರ ಮಂದಿ ಆ ಭಕ್ತರು ಎಲ್ಲ ಸೇರಿಕೊಂಡು ಆ ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದು ಭಾವೈಕ್ಯತೆಯನ್ನು, ಪ್ರೀತಿ, ವಿಶ್ವಾಸವನ್ನು ಗಳಿಸಿದಂತಹ ವ್ಯಕ್ತಿಯಾಗಿರು ಸನ್ಮಾನ್ಯ ಶ್ರೀ ತಾತಯ್ಯನವರು. ನಿಜಕ್ಕೂ ಸಹಿತ ಹೇಳಬೇಕು ಅಂತಂದರೆ ಇಡೀ ದೇಶದಲ್ಲಿಯೇ ಯಾವುದಾದ್ರೂ ಒಂದು ರೀತಿಯ ಕೋಮು ಗಲಭೆ ನಡೆದಿದ್ದೆ ಆದರೆ ನಮ್ಮ ಚಿಕ್ಕನಾಯಕನಹಳ್ಳಿ ಪ್ರಶಾಂತವಾಗಿರತಕ್ಕಂತಹ ವಾತಾವರಣದಲ್ಲಿರುತ್ತೆ. ಹಿಂದೂ ಮುಸ್ಲಿಂ ಎಲ್ಲರೂ ಸಹಿತ ಜೊತೆಯಲ್ಲೇ ನಾವು ಸಂಚರಿಸ್ತಾ ಇರ್ತೀವಿ, ಒಡನಾಟ ಇರುತ್ತೆ. ಅವರ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದೀವಿ. ಅದೇ ರೀತಿ ಈ ದಯಮಾಡಿ ಎಲ್ಲ ಭಕ್ತಾದಿಗಳು ಸಹಿತ ಈ ಒಂದು ಸದ್ಭಕ್ತರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಆಶೀರ್ವಾದವನ್ನು, ತಾತಯ್ಯನವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಸವಿನಯ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ತಾತಯ್ಯನವರು ನಾವು ಇಲ್ಲಿಗೆ ಹೋಗಬೇಕಾದ್ರೂ ಸಹಿತ ತಾತಯ್ಯನವ್ರನ್ನ ದರ್ಶನವನ್ನು ಮಾಡ್ಕೊಂಡು ಹೋಗ್ತೀವಿ, ತಾತಯ್ಯನವ್ರನ್ನ ಬೇಡ್ಕೊಂಡು ಹೋಗ್ತೀವಿ. ನಾವು ನಮ್ಮ ಹೋಗ್ತಾ ಇರ್ತಕ್ಕಂತಹ ಕೆಲಸ ಒಳ್ಳೆಯದಾಗಲಿ, ನಮ್ಗೆ ಇವತ್ತು ಶುಭ ಸಂಕೇತ ಸಿಗಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೈ ಮುಗಿದು ಹೋಗ್ತೀವಿ. ನಮಗೆ ಒಳ್ಳೆಯ ಸಂಕೇತ ಆಗುತ್ತೆ, ಒಳ್ಳೆಯದಾಗುತ್ತೆ. ನಮಗೆ ಅವ್ರ ದರ್ಶನ ಮಾಡಿದ್ರೇ ಒಂದು ರೀತಿಯ ಮನಸ್ಸಿನಲ್ಲಿ ಉಲ್ಲಾಸ ಮತ್ತು ಸಂತೋಷ, ಧೈರ್ಯ ಬರುತ್ತೆ. ಸರ್ ನಿಮ್ಮ ಹೆಸರು? ನನ್ನ
ಹೆಸರು ಸೈಯದ್ ಅಸ್ಲಂ ಪಾಷಾ ಅಂತ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಗೋರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ? ಇದು ಒಂದು 7ನೇ ತಲೆಮಾರಿ. ಇದು 7 ತಲೆಮಾರು ಅಂದರೆ ನಿಮ್ಮ ಮೊದಲಿಗೆ ತಾತಯ್ಯವರಿಂದ ಸೈಯದ್ ಹುಸೇನ್ ಶಾ ಖಾದ್ರಿಯಿಂದ, ಅದಾದಮೇಲೆ ಸೈಯದ್ ಶಂಶುದ್ದೀನ್ ಶಾ ಖಾದ್ರಿ, ಸೈಯದ್ ಜಲಾಲ್ ಶಾ ಖಾದ್ರಿ, ಆಮೇಲೆ ಸೈಯದ್ ನೂರುಲ್ಲಾ ಶಾ ಖಾದ್ರಿ, ಸೈಯದ್ ಬಿಡಿನ್ ಶಾ ಖಾದ್ರಿ, ಆಮೇಲೆ ಸೈಯದ್ ಅಸ್ಲಂ ಪಾಷಾ. ಅವರ ವಂಶಸ್ಥರು ಗಳೆಲ್ಲ ನಡೆದಿರೋದು ನಿಮಗೇನಾದ್ರು ಗೊತ್ತಿದೆಯಾ? ಭಾಳ ನಾವು ನಮ್ಮ ಇದರಲ್ಲಿ ನಾವು ಕೇಳಿದ್ದೀವಿ. ಇವರು ಪವಾಡ ಪುರುಷ, ಇವರು ತಾತಯ್ಯವರು ದೈವ ಸಮೃದ್ಧ. ಇವರಲ್ಲಿ ಒಂದು ದೈವ ಶಕ್ತಿ ಇತ್ತು. ಆ ದೈವ ಶಕ್ತಿಯಿಂದ ಈ ಜನಗಳ ರೋಗ ರುಜಿನಗಳಿಗೆ, ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದವು. ನಾನಾ ಥರದ ಒಂದು ಇದಿದ್ದಾವೆ, ಏನು ಪವಾಡಗಳಿದ್ದಾವೆ. ಆ ಕಾಲದಲ್ಲಿ ಕಾಲದಲ್ಲಿ ಮಳೆ ತರಿಸೋದು, ಯಾರಾದ್ರೂ ಏನಾದ್ರು ರೋಗ ಅಂತ ಬಂದರೆ ಕೆಮ್ಮಣ್ಣು ಹಚ್ಚಿಬಿಟ್ಟು ಆ ಕೆಮ್ಮಣ್ಣಿಂದಲೇ ರೋಗನ ಇದು ಮಾಡೋದು. ಆ ಥರ ನಾನಾ ಪವಾಡಗಳಿದ್ದಾವೆ. ಎಷ್ಟು ವರ್ಷದ ಇತಿಹಾಸ? ಇದು ನೋಡಿ 1891 ಇದು ಐಕ್ಯವಾಗಿರೋದು. 134-135 ನಡೀತಾ ಇದೆ. ಜಾತ್ರೆ ಎಲ್ಲ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? 66ನೇ ಜಾತ್ರೆ ನಡೆಸ್ಕೊಂಡು ಬಂದಿರೋದು. ಇದು ಹಿಂದೂ ಮುಸ್ಲಿಮನ್ನು ಸೇರ್ಕೊಂಡು 66ನೇ ವರ್ಷದಿಂದ ನಡೆಸ್ಕೊಂಬತ್ತಿರೋದು. ಅದನ್ನೇ ಇಕ್ಕಿದ್ದಾರೆ. ಆ್ಯಕ್ಚುಲಿ ಇದು 1891 ಸ್ಥಾಪನೆ ಆಗಿರೋದು. ಇದು 134 ವರ್ಷ ಆಗಿದೆ. ಹೇಳಿದ್ರಂತ ಅವ್ರು ತಾತಯ್ಯವ್ರು ಇದ್ದಾಗಲೇ ಹೇಳಿದ್ರಂತೆ, ಒಂದೊಂದು ಸಮಾಧಿ ಆಗುತ್ತೆ ಅಲ್ಲಿ ಭಾರಿ ಕರ್ನಾಟಕದ ಇದು ದೇಶದ ಮೂಲೆಯಿಂದ ಜನ ಬರ್ತಾರೆ ನನಗೆ ಹುಡುಕೊಂಡು, ಇದು ಒಂದು ಪವಿತ್ರವಾದ ಸ್ಥಳ ಆಗುತ್ತೆ ಅಂತ ಅವಾಗ ಹೇಳಿದ್ರಂತೆ. ಅವಾಗ ಈ ಥರ ಇರಲಿಲ್ಲ. ಅವಾಗ ಅದು ಒಂದು ಹಂಚಿನ ಒಂದು ಇದರಲ್ಲಿ ಇದ್ದಿದ್ದು. ಸರ್, ಇವರು ಬಿ ಫಾತಿಮಾ ಅವ್ರ ಬಗ್ಗೆ ಹೇಳಿ. ಬಿ ಫಾತಿಮಾ ಇವ್ರ ಅಕ್ಕ ಅವರು. ಇವ್ರ ಅಕ್ಕ ಅವರು ಹಾಗಲ್ವಾಡಿ ಗ್ರಾಮದಿಂದ ಇಲ್ಲಿಗೆ ಬಂದಿರೋದು. ಇದು ಮೂಲತಃ ಹಾಗಲ್ವಾಡಿ ಅಂದರೆ ಇವರು ಸೂಫಿ ಸಂತರು. ಇವರು ಇಲ್ಲಿ ಹೊರಗಡೆಯಿಂದ ಬಂದು ನೆಲೆಸ್ಕೊಂಡು ಅಲ್ಲಿಂದ ಬಂದು ಹಾಗಲ್ವಾಡಿಗೆ ನೆಲೆ ಕಂಡಿದ್ರು. ಹಾಗಲ್ವಾಡಿಯಿಂದ ಸೀದಾ ಬಂದು ಚೆನ್ನಹಳ್ಳಿಗೆ ನೆಲೆ ಕಂಡು ಅಲ್ಲಿಂದ ನಮ್ಮ ಚಿಕ್ಕನಹಳ್ಳಿಗೆ ಬಂದಿದ್ರು. ಆವಾಗ ಚಿಕ್ಕನಹಳ್ಳಿ ಕಾಡಾಗಿತ್ತು, ಊರಾಗಿತ್ತು. ಚಿಕ್ಕನಹಳ್ಳಿ ಕಾಡಾಗಿತ್ತು ಆವಾಗ. ಚೆನ್ನಹಳ್ಳಿಲಿ ಅವಾಗ ಜನ ಇದ್ರ? ಚೆನ್ನಹಳ್ಳಿ ಅದು ಗ್ರಾಮ. ಆವಾಗ ಚೆನ್ನಹಳ್ಳಿ ಗ್ರಾಮ. ಇದು ಕಾಡಾಗಿತ್ತು. ನೋಡಿ, ಪವಾಡ ಪುರುಷ ಅಂತ ಹೇಳೋದು ಅದಕ್ಕೆ. ಆವಾಗ ಈ ಜಾಗ ಕಾಡಾಗಿತ್ತಲ್ಲ, ಅದು ನಾಡಾಗಿತ್ತು. ಅವಾಗ ಈ ಜಾಗನ ಕೊಟ್ಟಿರೋರು ಒಬ್ರು ಕಾಳಮ್ಮ ಅಂತ ಹೇಳಿದ್ರು. ಇವ್ರು ಭಕ್ತರು. ಅವರಿಗೆ ತಾತಯ್ಯವ್ರು ಹೇಳಿದ್ರಂತೆ, ನಿಂದು ಊರಾಚೆ ಇರೋದು ನನ್ನ ಜಾಗ ಕೊಡು ಅಂತ. ಊರಾಚೆ ಇರೋದು ತಗೊಂಡು ಏನು ಮಾಡ್ತೀಯಾ, ಊರು ಒಳಗಿರೋದೇ ತಗೋ ಅಂತ ಅವಾಗ ಹೇಳಿದ್ರಂತೆ. ನೋಡು ರೆಡ್ಡಿ, ಇದು ಕಾಡಾಗುತ್ತೆ, ಅದು ಊರಾಚೆ ಇರೋದು ಅದು ನಾಡಾಗುತ್ತೆ ಅಂತ ಹೇಳಿದ್ರು. ಅಂತ ಒಂದು ದಿವ್ಯ ದೃಷ್ಟಿ ಇರೋದು. ಇವತ್ತು ಅದು ಕಾಡಾಗಿದೆ, ಇದು ಊರು ಮಧ್ಯದಲ್ಲಿದೆ. ಇವತ್ತು ಇದು ನಾಡಾಗಿದೆ. 66ನೇ ವರ್ಷದ ಒಂದು ಉತ್ಸವ ಕಾರ್ಯಕ್ರಮ ಈ ವರ್ಷ ಭಾರಿ ವಿಶೇಷವಾಗಿ 66ನೇ ವರ್ಷದ ಒಂದು ಉತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ತಾತಯ್ಯ ಇದಂದರೆ ಹಿಂದೂ ಮುಸ್ಲಿಮ್ಸ್ ಭಾವೈಕ್ಯತೆಯ ಒಂದು ಸಂಕೇತ. ಈ ತಾತಯ್ಯ ಅಂದರೆ ಹಜರತ್ ಮೊಹಿದ್ದೀನ್ ಶಾ ಖಾದ್ರಿ ಎಂಬ ಒಂದು ಹೆಸರನ್ನ ತಾತಯ್ಯನವರ ಒಂದು ಪವಾಡ ಪುರುಷ. ಈ ತಾತಯ್ಯನವರು ಹಿಂದೆ ನಮ್ಮ ತಂದೆಯವರು ಹೇಳಿದಂತೆ ಈ ಜಾಗ ಹಿಂದೂಗಳಿರ್ತಕ್ಕಂಥ ಜಾಗ. ಒಂದು ಕನಸಿನಲ್ಲಿ ಬಂದು ತಾತಯ್ಯನವರಿಗೆ ಈ ಜಾಗದಲ್ಲಿ ನನ್ನನ್ನು ಒಂದು ಸಂಸ್ಕಾರ ಮಾಡಿ ಅಂತ ಹೇಳೋಕ್ಕೆ ಆ ಜಾಗವನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಈ ಜಾಗ ಹಿಂದೂಗಳು ಕೊಟ್ಟಿದ್ದಾರೆ. ಬಟ್ ಹಜರತ್ ಸೈಯದ್ ಮೊಹಿದ್ದೀನ್ ಶಾ ಖಾದ್ರಿ ಎಂಬುವವರು ತಾತಯ್ಯನವರ ಒಂದು ಹಿಂದೂ ಮುಸ್ಲಿಮ್ಸ್ ಅವರ ಭಾವೈಕ್ಯತೆಯ ಅವ್ರು ಬಂದು ಇವತ್ತು ನೆಲೆಸಿ ಇಲ್ಲಿ ಐಕ್ಯವಾಗಿದ್ದಾರೆ. ತಾತಯ್ಯ ಈ ಪವಾಡ ಪುರುಷ ನಮಗಿಂತ ಹೆಚ್ಚಿನದಾಗಿ ಇರೋರು ಗೊತ್ತು. ಆದರೂ ಸ್ವಲ್ಪ ನಾವು ಹೇಳಿದ್ರಂದ್ರೆ ಬೀದಿಲಿ ತಾತಯ್ಯನವರು ಬರ್ತಾ ಇದ್ರು, ಕಡಲೆ ಚಕ್ರ ಕೊಡ್ತಾ ಇದ್ರು, ನಾವು ಜಗತಿ ಮೇಲೆ ಕೂತ್ಕೊಂತ ಇದ್ರು. ತಾತಯ್ಯ ಅವ್ರು ಯಾರ ತಕ್ಕೂ ಮಾತಾಡ್ತಾರಲ್ಲ, ಎರಡೇ ಮಾತು, ಆಗುತ್ತೆ ಹೋಗೋ ಇಲ್ಲ ಬಂದು ಹೋಗೋ, ಇಷ್ಟೇ ಹೆಚ್ಚಿಗೆ ಮಾತಾಡ್ತಾರಲ್ಲ ಅವರು. ಆ ತಾತಯ್ಯನ ಒಂದು ಕೃಪೆ ಇವತ್ತು ಚಿಕ್ಕನಾಯಕನಲ್ಲೇ ತಾಲೂಕಿದಂಥ ರಾಜ್ಯದಲ್ಲೇ ಇವತ್ತು ಹೆಸರುವಾಸಿ ಈ ತಾತಯ್ಯ. ಹಿಂದೂ ಮುಸ್ಲಿಮ್ಸ್ ಭಾವೈಕ್ಯತೆಯ ಸಂಕೇತವಾದ ತಾತಯ್ಯನ ಉರುಸು ಭಾಳ ವಿಜೃಂಭತೆಯಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಈ ತಾತಯ್ಯನ ಉರುಸು ನಡೆದಂಗೆ ಎಲ್ಲೂ ನಡೆಯಲ್ಲ. ಆದ್ದರಿಂದ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸ್ ಸೇರಿ ಈ ಜಾತ್ರೆಯನ್ನು ಮಾಡ್ತಿದ್ವಿ ನಾವು. ಯಾವ ಕಾರಣಕ್ಕೂ ಯಾವುದೇ ಕರ್ತರು ಯಾವ ಕಾರಣದಲ್ಲಿ ಎಂತೆಂಥ ಉತ್ಸವನೂ ನಿಂತ್ಕೊಂಡು, ಬಟ್ ಈ ತಾತಯ್ಯನವರ ಉತ್ಸವ ಮಾತ್ರ ಯಾವ ಕಾರಣಕ್ಕೂ ನಿಲ್ಲಿಲ್ಲ. ಕರೋನಾದಲ್ಲೂ ಸಹ ಈ ತಾತಯ್ಯನ ಉತ್ಸವ ಮಾಡ್ಕೊಂಡು ಅಂಥ ಪವಾಡ ಪುರುಷ ಈ ತಾತಯ್ಯ. ಯಾವುದೇ ಬಂದು ನಂಬಿದಂಥ ಬೇಡಿಕೆ ಬಂದಾಗ ಯಾವ ಕಾರಣಕ್ಕೂ ಕೈ ಬಿಡಲ್ಲ.
ಈ ಏನಾರ ಒಂದು ಹರಕೆ ಮಾಡ್ಕೊಂಡು ಹೋದರೆ ಅದನ್ನು ಪೂರೈಸಿದ ಮೇಲೆ ಬಂದು ಭಕ್ತಾದಿಗಳು ಬಂದು ಹರಕೆ ತೀರ್ಸೋಗ್ತಾರೆ. ಅದಕ್ಕೆ ನಿಜವಾದ ಒಂದು ಎದುರುಗಡೆ ಇರ್ತಕ್ಕಂಥ ಒಂದು ಬೀಗದ ಕೈ ಒಂದು ಹಾಕ್ತಾರೆ. ಇವತ್ತು ನಮಗೆ ಏನು ಒಂದು ಕಷ್ಟ ಪರಿಹಾರ ಮಾಡೋ ತಂದೆ ತಾತಯ್ಯ ನಮ್ಗೆ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಒಂದು ಬೀಗನೂ ಹಾಕಿ ಕೀನು ಸಹ ತೊಗೊಂಡೋಗ್ತಾರೆ. ಅವ್ರು ಬಂದು ಆ ತಾತಯ್ಯನರ ಒಂದು ಅವ್ರ ಬೇಡಿಕೆ ಏನು ಸಲ್ಲಿಸಿದ ಮೇಲೆ ಅವ್ರ ಹರಕೆ ತೀರಿದ ಮೇಲೆ ಬಂದು ಆ ಕೀ ತೆಗೆದು ಇಲ್ಲಿ ಅವ್ರಿಗೆ ಏನು ಹರಕೆ ತೀರಿಸಿ ಹೋಗೋ ಒಂದು ಪದ್ಧತಿ ಉಂಟು. ಈ ಜಾತ್ರೆಯಲ್ಲಿ ವಿಶೇಷವಾಗಿ ತಾತಯ್ಯನ ಹೊರತು ಭಾಳ ವಿಜೃಂಭಣೆ ನಡೀತದೆ. ಇನ್ನೂ ಇದು ಹೇಳಬೇಕು ಅಂದರೆ ಇತಿಹಾಸ ಭಾಳಷ್ಟು ಇದೆ. ಇದು ಅಲ್ಪ ಸ್ವಲ್ಪ ನಾನು ಒಂದು 100ರಲ್ಲಿ ಒಂದು 10 ಭಾಗ ಹೇಳಿರ್ಬೋದು ಅಷ್ಟೇ. ಇನ್ನು 90 ಭಾಗ ನಮ್ಮ ಹಿರಿಯರ ಕೈಲಿ ಗೊತ್ತು. ನಮಸ್ಕಾರ, ನನ್ನ ಹೆಸರು ಇರ್ಫಾನ್. ನಾನಿಲ್ಲೇ ಬೆಸ್ಕಾಮಲ್ಲಿ ಸೆಕ್ಷನ್ ಆಫೀಸರ್ ಆಗಿಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ನಾನು ಚಿಕ್ಕನಾಯಕನಹಳ್ಳಿಗೆ ಬಂದು 8 ವರ್ಷ ಆಯಿತು. ಈ 8 ವರ್ಷದಿಂದ ನಾನು ಪ್ರತಿ ಸಂಜೆ ನಾನು ತಾತಯ್ಯ ಅವರ ಗೋರಿಗೆ ಬಂದು ನಮಸ್ಕಾರ ಮಾಡಿಕೊಂಡೇ ಹೋಗೋದು. ನನಗೆ ಚಿಕ್ಕನಾಯಕನಹಳ್ಳಿಗೆ ಬಂದು ತಾತಯ್ಯನವರ ಗೋರಿಗೆ ಬಂದಾದಮೇಲೆ ಮನಸ್ಸಿಗೆ ಶಾಂತಿ, ತುಂಬ ಶಾಂತಿ ಲಭಿಸಿದೆ. ಇದೇ ನಮ್ಮ ತಾತಯ್ಯನವರು ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿದ್ದು. ನಮ್ಮ ಈ ಚಿಕ್ಕನಾಯಕನಹಳ್ಳಿ ಭಾವೈಕ್ಯತೆಗೆ ತುಂಬ ಹೆಸರಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ ನೆಲೆಸಿರುವಂಥ ನಮ್ಮ ತಾತಯ್ಯನವರು. ಹೆಸರು ಜಾವಿದ್ ಪಾಷಾ. ಹಲವಾರು ವರ್ಷದಿಂದ ನಾನು ತಾತಯ್ಯನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಉರ್ಸ್ ಕಮಿಟಿನಲ್ಲಿ ನನಗೆ ಸದಸ್ಯರು ಮಾಡ್ಕೊಂಡಿದ್ದಾರೆ. ಕೂಡೋದ್ರಿಂದನೂ ನಾವು ಸೇವೆ ಮಾಡಿಕೊಂಡೇ ಬಂದಿರೋದು. ಇದು ಹಿಂದೂ ಮುಸ್ಲಿಮ್ಸು ಅಣ್ತಮ್ಮದಿರ್ನಂಗೆ ನಾವು ಬದುಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಜಾತಿ ಇಲ್ಲ ತಾತಯ್ಯಂತ. ಯಾರೇ ಕಷ್ಟ ಬಂತ ಅಂದು ಇಲ್ಲಿ ಕಷ್ಟ ಬಗೆಹರೋದು. ಒಂದು ಕಡಲೆ ಸಕ್ಕರೆ ಒದಿಸೋದು, ಇಲ್ಲ ಒಂದು 4 ಜನಕ್ಕೆ ಊಟಕ್ಕೆ ಹಾಕೋದು, ಇದೆಲ್ಲ ಏನಾದರೂ ಒಂದು ಹರಕೆ ಮಾಡ್ಕೊಂಡು ಹೋದರೆ ಅದು ಕೆಲಸ ಆಗುತ್ತೆ. ಅವ್ರ ಹರಕೆ ತೀರಿಸ್ಕೊಂಡು ಹೋಗ್ತಾರೆ. ಹಲವಾರು ಕಡೆಯಿಂದ ಬರ್ತಾರೆ. ಮೂಲೆಯಲ್ಲಿ ತಾತಯ್ಯ ಅಂತ ಹೆಸರುವಾಸಿಗೆ ಆಗಿದೆ ದರ್ಗಾ. ಅದರಿಂದ ನಾವೆಲ್ಲ ಉರ್ಸ್ ಕಮಿಟಿನಲ್ಲಿ ರೇಣುಕಸ್ವಾಮಿ ಅಧ್ಯಕ್ಷರಾಗಿದ್ದಾರೆ. ಉರ್ಸ್ ಕಮಿಟಿಗೆ, ಗೋರಿ ಕಮಿಟಿಗೆ ಸಿ ಬಸವರಾಜ್ ಆಗಿದ್ದಾರೆ. ಇದೆಲ್ಲದಕ್ಕೂ ಗೌರವಾಧ್ಯಕ್ಷರು ಸಿ ಬಿ ಸುರೇಶ್ ಬಾಬು. ಅವರಪ್ಪ ಅವರು MLA ಬಸವರಾಜ್ ನಡೆಸ್ಕೊಂಡ್ಬತ್ತಿದ್ರು. ಅದರ ನಂತರ ಸಿ ಬಿ ಸುರೇಶ್ ಬಾಬು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಿ ಬಸವರಾಜ್ ಅವ್ರ ತಂದೆ ಚಿಕ್ಕರಾಮಯ್ಯ ಮಾಡ್ಕೊಂಡು ಹೋಗ್ತಿದ್ರು. ಈಗ ಬಸವರಾಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಎಲ್ಲರೂ ಅವರು, ನಾವು, ನಮ್ಮ ಜಾಫರು, ಸೈಯದು, ಅಸ್ಲಂ ಪಾಷಾ, ನಾನು, ಹಲವಾರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಕಷ್ಟದಿಂದ ಮಾಡಿಕೊಂಡು ಭಕ್ತಿಯಿಂದ ಬೇಡ್ಕೊಳ್ತೀವಿ. ನಾವು ವರ್ಷಕ್ಕೆ ವರ್ಷ ನಮಗೆ ದೇವರ ಆರೋಗ್ಯ ಕೊಟ್ಟು ತಾತಯ್ಯ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಇಮ್ತಿಯಾಜ್ ಅಂತ, ಚಿಕ್ಕನಾಯಕನಹಳ್ಳಿ ವಾಸಿ. ಏನೆಂದರೆ ಚಿಕ್ಕನಾಯಕನಹಳ್ಳಿ ಟೌನಿನಲ್ಲಿ 16, 17, 18 3 ದಿನ ವಿಜೃಂಭಣೆಯಿಂದ ಐಕ್ಯತೆಯಿಂದ ಉರುಸನ್ನು ವಿಜೃಂಭಣೆಯನ್ನು ಆಚರಿಸುತ್ತೆ. ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಐಕ್ಯತೆಯಿಂದ ಸಂಕೀರ್ತೆಯಿಂದ ಎಲ್ಲರೂ ವಿಜೃಂಭಣೆಯಿಂದ ಉರುಸು ನೆರವೇರಿಸುತ್ತಾರೆ.